ಗೃಹಲಕ್ಷ್ಮಿ ಯೋಜನೆಯ 17 ಮತ್ತು 18ನೇ ಕಂತಿನ ಹಣ ಇವತ್ತು ಸಂಜೆ 4 ಗಂಟೆಯಷ್ಟರೊಳಗೆ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೂ ಬಂದುಬಿಡುತ್ತೆ. ಹಾಗೆಯೇ ಇಂಥ ಮಹಿಳೆಯರಿಗೆ 17 ಮತ್ತು 18ನೇ ಕಂತಿನ ಹಣ ಬರಲ್ಲ. ಈ ಎಂಥ ಮಹಿಳೆಯರಿಗೆ ಯಾರ್ಯಾರಿಗೆ ಬರಲ್ಲ, ಏನಕ್ಕೆ ಬರಲ್ಲ, ಹಾಗೆಯೇ ಅದರ ಜೊತೆಗೆ ಈ 13 ಜಿಲ್ಲೆಗಳಿಗೆ ಮಾತ್ರ ಇವತ್ತಿನ 17 ಮತ್ತು 18ನೇ ಕಂತಿನ ಗೃಹಲಕ್ಷ್ಮಿ ಹಣ ಬರುತ್ತೆ. ಅದು ಏನಕ್ಕೆ, ಹಾಗೆ ಯಾವ ಜಿಲ್ಲೆಗೆ ಅಂತ ಅಂದ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಹಾಗೆಯೇ ಇನ್ನೊಂದು ಏನಂತ ಅಂದರೆ 16ನೇ ಕಂತಿನ ಹಣ ಕೆಲವ್ರು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವ ಜಿಲ್ಲೆಯವ್ರಿಗೆ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿ, ಇದರಿಂದ ನೋಡ್ತಾ ಇರೋರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಯಾರ್ಯಾರಿಗೆ ಬಂದಿಲ್ಲ ಅದು ಕೆಲವರಿಗಂತೂ ಬರಲ್ಲ, ಅದು ಏನಕ್ಕೆ ಅಂತ ಅಂದ್ಬಿಟ್ಟು ಬೇಕಾದರೆ ನಿಮಗೆ ವಿಡಿಯೋ ಬೇಕು ಅಂತ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿಬಿಟ್ಟು ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಆ ವಿಡಿಯೋ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇವತ್ತೇನಾದರೂ ಒಂದು 50 ಮೇಲೆ ಲೈಕ್ಸ್ ಬಂತು ಅಂದರೆ ನಾಳೆ ಆದರೂ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಏನಕ್ಕೆ 16ನೇ ಕಂತಿನ ಬಂದಿಲ್ಲ ಅಂತ ಅಂದ್ಬಿಟ್ಟು. ಹಾಗೆ 16ನೇ ಕಂತಿನ ಬರುತ್ತೋ ಇಲ್ವೋ ಹೇಗೆ ತಿಳಿಯೋದು, ಪ್ರತಿಯೊಂದು ವಿಡಿಯೋ ಮಾಡಾಕ್ತೀನಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. 17 ಮತ್ತು 18ನೇ ಕಂತಿನ ಹಣ ಇವತ್ತು ಸಂಜೆ 4 ಗಂಟೆ ಅಷ್ಟರೊಳಗೆ ಜಮಾ ಆಗುತ್ತೆ ಅಂತ ಅಂದ್ಬಿಟ್ಟು ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಒಟ್ಟು 2 ತಿಂಗಳ 4,000 ಹಣ ಬಂದು ಜಮಾ ಆಗುತ್ತೆ ನಿಮ್ಮ ಅಕೌಂಟ್ಗೆ ಅಂತ ಅಂದ್ಬಿಟ್ಟು. ಅದರಲ್ಲಿ ನಾನು ಹೇಳಿದ ಹಾಗೆ ಇಂಥ ಮಹಿಳೆಯರಿಗೆ ಬರಲ್ಲ ಅಂತ ಹೇಳಿದೆ. ಅದು ಎಂಥ ಮಹಿಳೆಯರು ಅಂತ ಅಂದರೆ ಯಾರಿಗೆಲ್ಲ 16ನೇ ಕಂತಿನ ಹಣ ಬಂದಿಲ್ಲ ಅವರಿಗೆ 17 ಮತ್ತು 18ನೇ ಕಂತಿನ ಹಣ ಬರಲ್ಲ ಯಾವುದೇ ಕಾರಣಕ್ಕೂ. ಯಾರ್ಯಾರಿಗೆ 16ನೇ ಕಂತಿನ ಹಣ ಬರುತ್ತೆ ಅವರಿಗೆ ಮಾತ್ರ ಇವತ್ತು 17 ಮತ್ತು 18ನೇ 2 ಕಂತಿನ ಹಣ ಬರುತ್ತೆ. ಹಾಗೆಯೇ ಇವತ್ತು ಅಂತ ಅಲ್ಲ, ಇನ್ನು ಮುಂದೇನೂ ಅಷ್ಟೇ. ಇನ್ನು ಮಿಕ್ಕಿದ ಕಂತಿನ ಹಣ 16ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವ್ರಿಗೆ ಬರಲ್ಲ ಅಂತಲೇ ಹೇಳ್ಬೋದು. ಅದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಕ್ಕೆ ಅಂತ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಪಕ್ಕ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ಈ ಜಿಲ್ಲೆಗಳಿಗೆ ಮಾತ್ರ, ಈ 13 ಜಿಲ್ಲೆಗಳಿಗೆ ಮಾತ್ರ ಹಣ ಹಾಕ್ತಾರೆ ಇವತ್ತು. ಅದು ಯಾವ ಜಿಲ್ಲೆ ಅಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ಮೈಸೂರು ಜಿಲ್ಲೆ, ಎರಡನೇದಾಗಿ ಚಾಮರಾಜನಗರ ಜಿಲ್ಲೆ, ಮೂರನೆಯದಾಗಿ ಚಿಕ್ಕಮಗಳೂರು ಜಿಲ್ಲೆ, ನಾಲ್ಕನೆಯದಾಗಿ ತುಮಕೂರು ಜಿಲ್ಲೆ, ಐದನೆಯದಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ, ಹಾಗೆ ಆರನೆಯದಾಗಿ ಕೋಲಾರ ಜಿಲ್ಲೆ, ಏಳನೆಯದಾಗಿ ಚಿತ್ರದುರ್ಗ ಜಿಲ್ಲೆ, ಎಂಟನೆಯದಾಗಿ ಉಡುಪಿ ಜಿಲ್ಲೆ, ಒಂಬತ್ತನೆಯದಾಗಿ ಹಾಸನ ಜಿಲ್ಲೆ, ಹತ್ತನೆಯದಾಗಿ ಗದಗ ಜಿಲ್ಲೆ, 11ನೆಯದಾಗಿ ಬೆಳಗಾಂ ಜಿಲ್ಲೆ, ಹಾಗೆ 12ನೆಯದಾಗಿ ಧಾರವಾಡ ಜಿಲ್ಲೆ, ಹಾಗೆ 13ನೇದಾಗಿ ಮಂಗಳೂರು ಜಿಲ್ಲೆ. ಇಷ್ಟು ಜಿಲ್ಲೆಗಳಿಗೆ, ಈ 13 ಜಿಲ್ಲೆಗಳಿಗೆ ಇವತ್ತಿನ 17 ಮತ್ತು 18ನೇ ಕಂತಿನ ಗೃಹಲಕ್ಷ್ಮಿ ಹಣ ಬಂದು ಬೀಳುತ್ತೆ. ಸಂಜೆ 4 ಗಂಟೆ ಅಷ್ಟರೊಳಗೆ ಎಲ್ಲ ಗೃಹಲಕ್ಷ್ಮಿಯರಿಗೂ, ಈ 13 ಜಿಲ್ಲೆಯವರಿಗೆ. ಹಾಗೆಯೇ ಇನ್ನು ಮಿಕ್ಕಿ ಜಿಲ್ಲೆ ಯಾಕೆ ಅಂತ ಅಂದರೆ ಹಣನ ಎಲ್ಲರಿಗೂ ಒಂದೇ ಸರಿ ಬಿಡುಗಡೆ ಮಾಡೋಕ್ಕಾಗಲ್ಲ, ಅದು ನಿಮಗೂ ಗೊತ್ತು. ಪ್ರತಿಯೊಂದು ಸಲವೂ ಅಷ್ಟೇ ಹಂತವಾಗಿ ಹಣ ಜಮಾ ಮಾಡ್ಕೊಂಬರ್ತಾಯಿದ್ರೆ. ಹಾಗಾಗಿ ಇವತ್ತು 13 ಜಿಲ್ಲೆ ಆದರೆ ಇನ್ನೊಂದು ಹಂತದಲ್ಲಿ ಇನ್ನು ಮಿಕ್ಕಿದ 13 ಜಿಲ್ಲೆಗಳಿಗೆ ಹಣ ಜಮಾ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಹಾಗೆಯೇ ಅನ್ನಭಾಗ್ಯ ಯೋಜನೆಯಲ್ಲೂ ತುಂಬ ರೂಲ್ಸ್ಗಳು ತರ್ತಾ ಇದ್ದಾರೆ. ಅದ್ರ ಬಗ್ಗೆನೂ ನೆಕ್ಸ್ಟ್ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚ್ ಮೈ ವಿಡಿಯೋ.